टोल के पास खड़े थे, तो चल मीडिया वाले भी, आपको मीडिया वाले भी मुझे सवाल करे तो तुम्हारा इतना लेके स्टेटमेंट देखो, ऐसा जितना भी वफ की आस्ती है वो वफ की आस्ती पूरे लेको गरीबों को दिया, गवर्नमेंट की आस्ती को। बाद में वो टेम्पो में स्टेटमेंट दिया ये किसकी बाप की आस्ती ने, वफ इतना की बाप की आस्ती ने, जमीन बाप की आस्ती ने, ये आस्ती जो है दान कर कोई इंसान आस्ती उनमें कान की एक जगह ಮಾಧ್ಯಮ ಸ್ನೇಹಿತರಿಗೆ ಬಹಳ ಜನಕ್ಕೆ ಕನ್ಫ್ಯೂಷನ್ ಇದೆ, ಈ ವಫ್ ಆಸ್ತಿಗಳು ಇದೆಲ್ಲ ಅದೆಲ್ಲ ಸರ್ಕಾರಿ ಜಾಗ ಅಂತ, ಇದು ಸರ್ಕಾರಿದು 1 ಇಂಚು ಜಾಗ ನಮ್ದಿಲ್ಲ, ನಾವು ದಾನಿಗಳು ದಾನ ಮಾಡಿರೋದು ನಮ್ ಜಾಗ. ಮನೆ 14,000 ಹೇಳಕ್ ಬಯಸ್ತೀನಿ ನಾನು. ಯತ್ನಾಳರೇ ಹೇಳಿದ್ರಿ ಒಂದ್ಸತಿ, ಎಲ್ಲ ಆಸ್ತಿಗಳು ವಫ್ ಆಸ್ತಿಗಳು ಎಲ್ಲ ಬಡವ್ರಿಗೆ ಹಂಚ್ಬಿಡುವ ಅಂತ. ಯಾರ ಅಪ್ಪನ ಆಸ್ತಿ ಅಂತ ಅಂತೀರಾ ಬಡವರಿಗೆ? ನಮ್ಮ ಅಪ್ಪನ ಆಸ್ತಿ ಇಲ್ಲ, ನಿಮ್ಮ ಅಪ್ಪನ ಆಸ್ತಿ ಇಲ್ಲ, ಇದು ದಾನ ಮಾಡಿರೋದು, ದಾನ ಇದು ದಾನ ಕೊಟ್ಟಿರೋದು, ದಾನ ಜನ ದಾನ ಮಾಡಿರೋದು, ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ದಾನ ಮಾಡಿರೋದು. ಅದು ನಿಮ್ಮಪ್ಪನ ಆಸ್ತಿನೂ ಅಲ್ಲ, ನನ್ನ ಅಪ್ಪನ ಆಸ್ತಿನೂ ಅಲ್ಲ. ಈ ದಾನ ಮಾಡಿರೋದು ದಾನಿಗಳದ್ದು ಆಸ್ತಿ. ಅದು ನಿಮ್ ಗಮನದಲ್ಲಿ ಏನಂತ ಇದೆ ಅಂತ, ನೀವು ಎಲ್ಲೋ ಒಂದ್ ಕಡೆ ನಮ್ಮ ಟೋಟಲ್ ವಫ್ ಆಸ್ತಿ ಇರೋದು 1,12,000 ಚಿಲ್ಲರೆ ಎಕರೆ ಇರೋದು, ಅದು 1 ಇಂಚು ನಾವು ಸರ್ಕಾರಿ ಜಾಗ ನಾವು ತಗೊಂಡಿಲ್ಲ, ಉಲ್ಟಾ ಸರ್ಕಾರಿ ನಮ್ ಜಾಗ ತಗೊಂಡಿದೆ, ಸರ್ಕಾರ ನಮ್ ಜಾಗ ತಗೊಂಡಿದ್ದಾರೆ. ನಾವು ವಫ್ ಆಸ್ತಿದಲ್ಲಿ 1 ಇಂಚು ಜಾಗ ತಗೊಂಡಿಲ್ಲ. ಯಾವ್ದಕ್ ತಗೊಂಡಿದೀವಿ? ಖಬರಸ್ತಾನ್ಗೆ ಒಂದು ಸರ್ಕಾರ ಆದೇಶ ಮಾಡಿದ್ದಾರೆ, ಖಬರಸ್ತಾನ್ಗೆ ಮತ್ತೆ ಮಶಾನಕ್ಕೆ, ಕ್ರಿಶ್ಚಿಯನ್ ಮಶಾನಕ್ಕೆ. ಆ ಖಬರಸ್ತಾನ್ ಬಿಟ್ಟು ನಾವು 1 ಇಂಚ್ ಆಸ್ತಿನೂ ನಾವು ತಗೊಂಡಿಲ್ಲ ಮಿಸ್ಟರ್ ಯತ್ನಾಳ್, अर्थ ಮಾಡ್ಕೊಳ್ಬೇಕು. ನಾವು ತಗೊಂಡಿಲ್ಲ. उनके दिमाग में किस वजह से है? कारण की ये जगह हमें खाली रखने की वजह से